ಎಲ್ರಿಗೂ ನಮಸ್ಕಾರ. ನಾನು ಭರತ್. ನಮ್ಮ ದೇಶದಲ್ಲಿ ಮತ್ತು ಟಿವಿ ವಾಹಿನಿಗಳಲ್ಲಿ ರಾರಾಜಿಸುವ ವಿಶ್ವಗುರು ಅಥವಾ ಅಮೃತಕಾಲ ಎನ್ನುವ ವೈಭವದ ಘೋಷಣೆಗಳನ್ನು ನೆನಪಿಸಿಕೊಳ್ಳಿ. ಇಡೀ ಜಗತ್ತಿಗೆ ಭಾರತ ದಾರಿದೀಪವಾಗುತ್ತಿದೆ, ಪ್ರತಿಯೊಬ್ಬ ನಾಗರಿಕನಿಗೂ ಗೌರವ ಸಿಗುತ್ತಿದೆ ಎನ್ನುವುದು ಈ ಘೋಷಣೆಗಳ ಆಶಯ. ಆದರೆ ಇಂದು ನಾವು ನೋಡುತ್ತಿರುವುದು ಈ ಘೋಷಣೆಗಳಿಗೆ ತದ್ವಿರುದ್ಧವಾದ ಒಂದು ಚಿತ್ರಣ. ದೇಶದ ರಾಜಧಾನಿ ಇಂಡಿಯಾ ಗೇಟ್ ಎದುರು ನಡೆಯುತ್ತಿರುವ ಈ ದೃಶ್ಯಗಳನ್ನೊಮ್ಮೆ ಗಮನಿಸಿ. ಇಲ್ಲಿ ದೆಹಲಿ ಪೊಲೀಸರು ಜನರನ್ನು ಎಷ್ಟು ಗೌರವದಿಂದ ಎಳೆದಾಡುತ್ತಿದ್ದಾರೆ ಎಂದರೆ, ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಅವರನ್ನು ರಸ್ತೆಯ ಮೇಲೆ ಎಳೆದೊಯ್ಯುತ್ತಿದ್ದಾರೆ. ಇವರು ಭಯೋತ್ಪಾದಕರಲ್ಲ, ಪ್ರತಿಭಟನಾಕಾರರಲ್ಲ ಅಥವಾ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರೂ ಅಲ್ಲ. ಇವರು ಒಬ್ಬ ಅತ್ಯಾಚಾರ ಸಂತ್ರಸ್ತೆ, ಆಕೆಯ ತಾಯಿ ಮತ್ತು ಒಬ್ಬ ಸಾಮಾಜಿಕ ಹೋರಾಟಗಾರ್ತಿ. ಅಮೃತ ಕಾಲದ ಈ ಭಾರತದಲ್ಲಿ ಕೇವಲ 3 ಮಹಿಳೆಯರು ನ್ಯಾಯಕ್ಕಾಗಿ ಪ್ಲಕಾರ್ಡ್ ಹಿಡಿದು ಶಾಂತಿಯುತವಾಗಿ ಕುಳಿತರೆ ಇಡೀ ದೇಶದ ಭದ್ರತೆಗೆ ಧಕ್ಕೆ ಬರಬಹುದು ಅಥವಾ ಅರಾಜಕತೆ ಸೃಷ್ಟಿಯಾಗಬಹುದು ಎನ್ನುವ ಭಯ ವ್ಯವಸ್ಥೆಯನ್ನು ಆವರಿಸಿದಂತಿದೆ. ನ್ಯಾಯ ಕೇಳುವ ಸಂತ್ರಸ್ತೆಯ ಧ್ವನಿಗಿಂತ ತನ್ನ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳುವ ವ್ಯವಸ್ಥೆಯ ಪ್ರತಿಷ್ಠೆಯೇ ಇಲ್ಲಿ ದೊಡ್ಡದಾದಂತಿದೆ. ಜಗತ್ತಿಗೆ ಮಾದರಿ ಎಂದು ಹೇಳಿಕೊಳ್ಳುವ ನಾವು ನಮ್ಮ ದೇಶದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನೀಡುತ್ತಿರುವ ಗೌರವ ಇದೇನಾ? ನಮ್ಮ ದೇಶದ ವ್ಯವಸ್ಥೆ ಇಂದು ಎಷ್ಟು ದುರ್ಬಲವಾಗಿದೆ ಎಂದರೆ, ಒಬ್ಬ ಅತ್ಯಾಚಾರ ಸಂತ್ರಸ್ತೆ ಮತ್ತು ಆಕೆಯ ತಾಯಿ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಕನಿಷ್ಠ ಪ್ರತಿಭಟನೆಯನ್ನು ನಡೆಸದಂತಾಗಿದೆ. ಅವರ ಪ್ರತಿಭಟನೆಯ ಹಿಂದೆ ಬಹಳ ನ್ಯಾಯಸಮ್ಮತವಾದ ಕಾರಣವಿದೆ. ಸುದೀರ್ಘ ಕಾನೂನು ಹೋರಾಟದ ನಂತರ ಅವರು ಒಬ್ಬ ಅಧಿಕಾರ ಮದದ ಪ್ರಭಾವಿ ವ್ಯಕ್ತಿಯನ್ನು ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ನಮ್ಮ ನ್ಯಾಯಾಂಗ ಮತ್ತು ರಾಜಕೀಯ ವ್ಯವಸ್ಥೆಯು ಇಂದು ಏನನ್ನು ಸಾಬೀತುಪಡಿಸುತ್ತಿದೆ ಎಂದರೆ, ಅತ್ಯಾಚಾರಿ ರಾಜಕೀಯವಾಗಿ ಪ್ರಭಾವ ಹೊಂದಿದ್ದರೆ ಎಂತಹ ಗಂಭೀರ ಪ್ರಕರಣದಲ್ಲೂ ಆತ ಸುಲಭವಾಗಿ ಜಾಮೀನು ಪಡೆಯಲಿಲ್ಲ. ದೋಷಿ ಎಲ್ಲರ ಕಣ್ಣೆದುರೇ ನಗುತ್ತಾ ಜಾಮೀನು ಪಡೆದು ಹೊರಬರುವುದು ಕೇವಲ ಕಾನೂನಿನ ವೈಫಲ್ಯವಲ್ಲ, ಇದು ಸಂತ್ರಸ್ತೆಯ ಹೋರಾಟಕ್ಕೆ ಮತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ತೋರಿಸುತ್ತಿರುವ ಅತಿ ದೊಡ್ಡ ಅವಮಾನ. ರಾಜಕೀಯ ಬಲವಿದ್ದರೆ ಕಾನೂನಿನಿಂದ ತಪ್ಪಿಸಿಕೊಳ್ಳಬಹುದು ಎನ್ನುವ ಈ ಸಂದೇಶವು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಮಾರಕವಾಗಿದೆ. ನಾನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇನೆ, ನಾನು ಯಾವ ಪ್ರಕರಣದ ಕುರಿತು ಪ್ರಸ್ತಾಪಿಸುತ್ತಿದ್ದೇನೆ? ಕಳೆದ ಕೆಲವು ವರ್ಷಗಳಿಂದ ಸುದ್ದಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವವರಿಗೆ ಕುಲ್ದೀಪ್ ಸಿಂಗ್ ಸೆಂಗರ್ ಎಂಬ ಹೆಸರು ಖಂಡಿತವಾಗಿಯೂ ಪರಿಚಿತವಿರುತ್ತದೆ. ಈ ಸೆಂಗರ್ ಯಾವುದೇ ರಾಷ್ಟ್ರಮಟ್ಟದ ಪ್ರಸಿದ್ಧ ನಾಯಕನಲ್ಲ. ಆತ ಉನ್ನಾವೋದ ಮಾಜಿ ಶಾಸಕನಷ್ಟೇ. ಆದರೆ ಆ ಭಾಗದಲ್ಲಿ ಆತನನ್ನು ಅತೀವ ಪ್ರಭಾವವುಳ್ಳ, ಕಾನೂನಿಗಿಂತ ಮಿಗಿಲಾದ ದರ್ಪದ ರಾಜಕಾರಣಿ ಎಂದು ಪರಿಗಣಿಸಲಾಗುತ್ತದೆ. ತನ್ನ ಸ್ಥಳೀಯ ರಾಜಕೀಯ ಪ್ರಭಾವ ಮತ್ತು ಅಧಿಕಾರದ ಅಮಲಿನಲ್ಲಿ ಆತ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಅತಿ ಘೋರವಾದ ಕೃತ್ಯ ಎಸಗಿದ್ದ. ಅದಾದ ನಂತರ ದೇಶಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಕೇವಲ ಕೆಲವು ಪ್ರಕರಣಗಳು ಮಾತ್ರ ರಾಷ್ಟ್ರೀಯ ಮುಖ್ಯವಾಹಿನಿ ಮಾಧ್ಯಮಗಳನ್ನು ತಲುಪುತ್ತವೆ ಮತ್ತು ಜನರ ಆಕ್ರೋಶಕ್ಕೆ ಕಾರಣವಾಗುತ್ತವೆ. ಆ ಜನಾಗ್ರಹದ ಒತ್ತಡಕ್ಕೆ ಮಣಿದು ನ್ಯಾಯಾಲಯವು ಕೆಲವು ಕ್ರಮಗಳನ್ನು ಕೈಗೊಂಡಿತು. ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಡುವ ಹಾದಿಗಳಲ್ಲಿ ಸಾಕ್ಷಿಗಳು ಮತ್ತು ಸಂಬಂಧಿಕರು ಪ್ರಾಣ ಕಳೆದುಕೊಳ್ಳಲಾರಂಭಿಸಿದಾಗ ಸುಪ್ರೀಂ ಕೋರ್ಟ್ ಇದನ್ನು ಸ್ವಯಂ ಪ್ರೇರಿತವಾಗಿ ಕೈಗೆತ್ತಿಕೊಂಡ ಮೇಲಷ್ಟೇ ಅಲ್ಪ ಮಟ್ಟದ ನ್ಯಾಯ ಸಿಕ್ಕಿತ್ತು. ಆದರೆ ಇಂದು ಆ ನ್ಯಾಯವನ್ನು ಎಲ್ಲೋ ಒಂದು ಕಡೆ ಅಳಿಸಿ ಹಾಕಲಾಗುತ್ತಿದೆ. ದೋಷಿಗೆ ಸಿಕ್ಕಿದ್ದ ಜೀವಾವಧಿ ಶಿಕ್ಷೆಯನ್ನು ಈಗ ದೆಹಲಿ ಹೈಕೋರ್ಟ್ ಅಮಾನತುಗೊಳಿಸಿದೆ. ಈ ಇಡೀ ಪ್ರಕರಣದ ಆಳ ಅಗಲವೇನು, ಇದರ ಬಗ್ಗೆ ನನ್ನ ಚಾನೆಲ್ನಲ್ಲಿ ಮಾತನಾಡುವುದು ಇಂದು ಬಹಳ ಮುಖ್ಯವೆನಿಸಿದೆ. ಏಕೆಂದರೆ ನಮ್ಮ ನ್ಯಾಯಾಂಗ ಮತ್ತು ರಾಜಕೀಯ ವ್ಯವಸ್ಥೆಯು ಇಂದು ಸಮಾಜಕ್ಕೆ ಒಂದು ಅಪಾಯಕಾರಿ ಸಂಕೇತವನ್ನು ನೀಡುತ್ತಿದೆ. ನೀವು ಅಧಿಕಾರಕ್ಕೆ ಹತ್ತಿರವಾಗಿದ್ದರೆ ಮತ್ತು ರಾಜಕೀಯ ಪ್ರಭಾವ ಹೊಂದಿದ್ದರೆ ನಿಮ್ಮ ಶಿಕ್ಷೆಯನ್ನು ಅಮಾನತುಗೊಳಿಸಬಹುದು ಹಾಗೂ ಜಾಮೀನು ಕೂಡ ಪಡೆಯಬಹುದು. ನೀವು ಅತ್ಯಾಚಾರ ಎಸಗಿ ಅಥವಾ ಜನರ ಮೇಲೆ ವಾಹನವನ್ನು ಹರಿಸಿ ರಾಜಕೀಯ ಬಲವಿದ್ದರೆ ಯಾವುದೋ ಒಂದು ಕಾನೂನು ತಾಂತ್ರಿಕತೆಯ ಅಡಿಯಲ್ಲಿ ನ್ಯಾಯಾಲಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಥವಾ ಫರ್ಲೋ ನೀಡಿ ನಿಮಗೆ ಹೊರಗೆ ಕಳುಹಿಸುತ್ತದೆ ಎನ್ನುವ ಸಂದೇಶ ಇಲ್ಲಿ ರವಾನೆಯಾಗುತ್ತಿದೆ. ಇಂತಹ ಬೆಳವಣಿಗೆಗಳು ನಮ್ಮ ದೇಶದ ಘನತೆಗೆ ಅತಿ ದೊಡ್ಡ ಹಿನ್ನಡೆಯಾಗಿದೆ. ಯಾವುದಾದರೂ ವಿದೇಶಿ ಸಂಸ್ಥೆ ಬಂದು ಭಾರತ ಮಹಿಳೆಯರಿಗೆ ಸುರಕ್ಷಿತವಲ್ಲ ಎಂದು ವರದಿ ನೀಡಿದರೆ ಸಾಕು, ನಮಗೆ ತೀವ್ರ ಕೋಪ ಬರುತ್ತದೆ, ಸರ್ಕಾರ ಕಿರುಚಾಡುತ್ತದೆ. ನಾಯಿಗೆ ಕಲ್ಲು ಹೊಡೆದಾಗ ಅದು ಹೇಗೆ ಅಸಹಾಯಕವಾಗಿ ಚಡಪಡಿಸುತ್ತದೆಯೋ ಸರ್ಕಾರವು ಅಷ್ಟೇ ಉದ್ರೇಕದಿಂದ ವರ್ತಿಸುತ್ತದೆ. ಆದರೆ ಕಟು ಸತ್ಯವೇನೆಂದರೆ, ಸರ್ಕಾರವೇ ಇಂತಹ ಪರಿಸ್ಥಿತಿಗಳಿಗೆ ಪರೋಕ್ಷವಾಗಿ ದಾರಿ ಮಾಡಿಕೊಡುತ್ತದೆ. ಈ ಇಡೀ ಘೋರ ಪ್ರಕರಣದಲ್ಲಿ ಸರ್ಕಾರ ಹೇಗೆ ಭಾಗಿಯಾಗಿದೆ ಎಂಬುದರ ಕುರಿತು ನಾನು ಮಾತನಾಡಬೇಕಾಗಿದೆ. ಒಬ್ಬ ಹೈ ಪ್ರೊಫೈಲ್ ಅತ್ಯಾಚಾರಿ ಅಪರಾಧಿಯ ಶಿಕ್ಷೆ ಇಷ್ಟು ಸುಲಭವಾಗಿ ಅಮಾನತುಗೊಳ್ಳುವುದು ಹೇಗೆ? ಆತನಿಗೆ ಷರತ್ತುಬದ್ಧ ಜಾಮೀನು ಸಿಗುವುದು ಹೇಗೆ? ಇದು ಕೇವಲ ಸೆಂಗರ್ ಎನ್ನುವ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ ಅಥವಾ ಒಬ್ಬ ಮಾಜಿ ಶಾಸಕನ ಬಗ್ಗೆ ಅಲ್ಲ. ಇದು ಕೇವಲ ಒಂದು ರಾಜಕೀಯ ಪಕ್ಷದ ವಿಷಯವೂ ಅಲ್ಲ. ಇದು ನಮ್ಮ ದೇಶದ ಅಂತಾರಾಷ್ಟ್ರೀಯ ವರ್ಚಸ್ಸು ಮತ್ತು ಈ ದೇಶದ ಪ್ರತಿಯೊಬ್ಬ ಮಹಿಳೆಯರ ಸುರಕ್ಷತೆಯ ಪ್ರಶ್ನೆಯಾಗಿದೆ. ಸೆಂಗರ್ಗೆ ಯಾವ ಕಾನೂನು ತಾಂತ್ರಿಕತೆಯ ಆಧಾರದ ಮೇಲೆ ಜಾಮೀನು ಸಿಕ್ಕಿತೋ ಅದನ್ನು ಕೇಳಿದರೆ ಒಂದು ಹಳೆಯ ಗಾದೆ ನೆನಪಿಗೆ ಬರುತ್ತದೆ. ಲಾ ಈಸ್ ಆನ್ ಆಸ್.
ಈ ಮಾತು ಈ ಸಂದರ್ಭಕ್ಕೆ ಎಷ್ಟು ಸೂಕ್ತ ಎನ್ನುವುದನ್ನು ನಾನು ಮುಂದೆ ವಿವರಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ಈ ಪ್ರಕರಣದ ಬಗ್ಗೆ ಅರಿವಿಲ್ಲದವರು ದಯವಿಟ್ಟು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಸೆಂಗರ್ಗೆ ಸಿಕ್ಕಿರುವ ಈ ಷರತ್ತುಬದ್ಧ ಜಾಮೀನು ಇಷ್ಟೊಂದು ಆಘಾತಕಾರಿ ಏಕೆ? ಏಕೆಂದರೆ ಇದು ಕೇವಲ ಒಂದು ಸಾಮಾನ್ಯ ಅತ್ಯಾಚಾರ ಪ್ರಕರಣವಲ್ಲ. ಇದು ಅತ್ಯಂತ ಸುದೀರ್ಘವಾದ, ಸಂಕೀರ್ಣವಾದ ಮತ್ತು ವ್ಯವಸ್ಥೆಯ ವಿರೋಧಾಭಾಸಗಳಿಂದ ಕೂಡಿದ ಹೋರಾಟವಾಗಿತ್ತು. ದೇಶಾದ್ಯಂತ ಜನಾಕ್ರೋಶ ಭುಗಿಲೆದ್ದ ನಂತರವಷ್ಟೇ ನ್ಯಾಯಾಂಗವು ಎಚ್ಚೆತ್ತು ಕ್ರಮ ಕೈಗೊಂಡ ಅಪರೂಪದ ಪ್ರಕರಣವಿದು. ಅಂತಹ ಗಂಭೀರ ಹಂತಗಳನ್ನು ದಾಟಿ ಬಂದ ಈ ಕೇಸ್ನಲ್ಲಿ ಇಂದು ಇಷ್ಟು ಸುಲಭವಾಗಿ ಜಾಮೀನು ಸಿಗುವುದು ನ್ಯಾಯದ ಕಲ್ಪನೆಗೆ ಬಿದ್ದ ದೊಡ್ಡ ಹೊಡೆತ. ಈ ಘೋರ ಘಟನೆ ನಡೆದದ್ದು 2017ರಲ್ಲಿ. ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಕುಲ್ದೀಪ್ ಸಿಂಗ್ ಸೆಂಗರ್ ತನ್ನ ಸ್ವಂತ ಮನೆಯಲ್ಲಿ ಅತ್ಯಾಚಾರ ಎಸಗುತ್ತಾನೆ. ಆ ಬಾಲಕಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾಳೆ, ವ್ಯವಸ್ಥೆಯ ಬೆದರಿಕೆಗೆ ಮಣಿಯದೆ ಹೋರಾಡುತ್ತಾಳೆ. ಆದರೆ ದುರದೃಷ್ಟವಶಾತ್ ಅವಳ ಆರ್ತನಾದವನ್ನು ಕೇಳಿಸಿಕೊಳ್ಳುವವರೇ ಇರಲಿಲ್ಲ. 1 ವರ್ಷಕ್ಕೂ ಹೆಚ್ಚು ಕಾಲ ನ್ಯಾಯಕ್ಕಾಗಿ ಅಲೆದರೂ ಯಾವುದೇ ಸ್ಪಂದನೆ ಸಿಗದಿದ್ದಾಗ ಅಸಹಾಯಕಳಾದ ಆ ಬಾಲಕಿ ಏಪ್ರಿಲ್ 2018ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾಳೆ. ಅವಳು ತನ್ನ ಮೈ ಮೇಲೆ ಬೆಂಕಿ ಹಚ್ಚಿಕೊಳ್ಳಲು ಮುಂದಾದ ನಂತರವಷ್ಟೇ ಈ ಪ್ರಕರಣ ರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆದು ಹೆಡ್ಲೈನ್ಗಳಲ್ಲಿ ಮಿಂಚಲಾರಂಭಿಸುತ್ತದೆ. ಆದರೆ ಈ ನಡುವೆ ಸೆಂಗರ್ ಮತ್ತು ಆತನ ಬೆಂಬಲಿಗರು ಈ ಪ್ರಕರಣವನ್ನು ಹತ್ತಿಕ್ಕಲು ಸಕಲ ಪ್ರಯತ್ನ ನಡೆಸುತ್ತಿದ್ದರು. ಸಂತ್ರಸ್ತೆಯ ತಂದೆಯನ್ನು ಪೊಲೀಸರು ವಶಕ್ಕೆ ಪಡೆದು ಜೈಲಿನಲ್ಲಿ ಅತಿ ಕ್ರೂರವಾಗಿ ದೈಹಿಕವಾಗಿ ಹಿಂಸಿಸಿದ್ದರಿಂದ ಅವರು ಸಾವನ್ನಪ್ಪಿದರು. ಸೆಂಗಾರ್ನ ಬೆಂಬಲಿಗರೇ ಆಕೆಯ ತಂದೆಯನ್ನು ಸಾಯಿಸಿದರು ಎನ್ನುವ ಗಂಭೀರ ಆರೋಪಗಳು ಇವೆ. ಇಷ್ಟೆಲ್ಲ ಆಘಾತಗಳ ನಡುವೆಯೂ ಆ ಸಂತ್ರಸ್ತೆ ಹಿಂದೆ ಸರಿಯಲಿಲ್ಲ. ನಾನು ನ್ಯಾಯಕ್ಕಾಗಿ ಹೋರಾಡಿಯೇ ತೀರುತ್ತೇನೆ ಎಂದು ಗುಡುಗಿದಳು. ಜುಲೈ 2019ರಲ್ಲಿ ಪ್ರಕರಣದ ವಿಚಾರಣೆ ಪ್ರಾರಂಭವಾಗುವ ಹಂತದಲ್ಲಿದ್ದಾಗ ಆಕೆ ಪ್ರಯಾಣಿಸುತ್ತಿದ್ದ ಕಾರಿಗೆ ಭೀಕರವಾಗಿ ಟ್ರಕ್ ಒಂದನ್ನು ಡಿಕ್ಕಿ ಹೊಡೆಸಲಾಗುತ್ತದೆ. ಯಾವುದೋ ಸಿನಿಮಾ ಶೈಲಿಯಲ್ಲಿ ಆಕೆಯನ್ನು ಕೊಂದು ಮುಗಿಸಿಬಿಟ್ಟರೆ ಪ್ರಕರಣವು ಅಲ್ಲಿಗೆ ಅಂತ್ಯವಾಗುತ್ತದೆ ಎಂದು ಸೆಂಗರ್ ಭಾವಿಸಿದ್ದಿರಬಹುದು. ಆದರೆ ಅದೃಷ್ಟವಶಾತ್ ಸಂತ್ರಸ್ತೆ ತೀವ್ರ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗುತ್ತಾಳೆ. ಆದರೆ ಈ ಅಪಘಾತದಲ್ಲಿ ಆಕೆಯ ವಕೀಲರು ಗಂಭೀರವಾಗಿ ಗಾಯಗೊಂಡರೆ ಜೊತೆಯಲ್ಲಿದ್ದ 2 ಸಂಬಂಧಿಕರು ಸಾವನ್ನಪ್ಪುತ್ತಾರೆ. ನಂತರ ಸಿಬಿಐ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ತಿಳಿಸುತ್ತದೆ, ಇದು ಆಕಸ್ಮಿಕವಲ್ಲ, ಇದೊಂದು ಯೋಜಿತ ಸಂಚು, ಎ ಪ್ಲಾನ್ಡ್ ಅಟ್ಯಾಕ್ ಎಂದು. ಇದಕ್ಕಾಗಿ ಸೆಂಗರ್ಗೆ ಪ್ರತ್ಯೇಕ ಶಿಕ್ಷೆಯೂ ಆಗುತ್ತದೆ. ಅಂದರೆ ನ್ಯಾಯದ ಹಾದಿಯಲ್ಲಿ ಮೊದಲು ತಂದೆಯನ್ನು ಕಳೆದುಕೊಂಡಳು, ನಂತರ 2 ಸಂಬಂಧಿಕರನ್ನು ಬಲಿಕೊಟ್ಟಳು ಮತ್ತು ಆಕೆ ಸ್ವತಃ ಸಾವು ಬದುಕಿನ ನಡುವೆ ಹೋರಾಡಬೇಕಾಯಿತು. ಪ್ರಕರಣವನ್ನು ಹಳ್ಳ ಹಿಡಿಸಲು ಸೆಂಗರ್ ಈ ಮಟ್ಟದ ಕ್ರೌರ್ಯಕ್ಕೆ ಇಳಿದಿದ್ದ. ನಂತರ ಸುಪ್ರೀಂ ಕೋರ್ಟ್ ಎಲ್ಲ ಭೀಕರ ಬೆಳವಣಿಗೆಗಳನ್ನು ಗಮನಿಸಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದೆಹಲಿಗೆ ವರ್ಗಾಯಿಸುತ್ತದೆ. ಅಲ್ಲಿ ನಿರಂತರ ವಿಚಾರಣೆ ನಡೆದು ಡಿಸೆಂಬರ್ 2019ರಲ್ಲಿ ದೆಹಲಿಯ ವಿಚಾರಣಾ ನ್ಯಾಯಾಲಯವು ಸೆಂಗರ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ. ಏಕೆಂದರೆ ಇದು ಪೋಕ್ಸೋ ಕಾಯ್ದೆಯಡಿ ದಾಖಲಾದ ಅತ್ಯಂತ ಗಂಭೀರ ಪ್ರಕರಣವಾಗಿತ್ತು. ಆದರೆ ಈಗ ಈ ಪ್ರಕರಣವನ್ನು ಎಷ್ಟು ಕುತಂತ್ರದಿಂದ ಮರುವ್ಯಾಖ್ಯಾನ ಮಾಡಲಾಗುತ್ತಿದೆ ಎನ್ನುವುದನ್ನು ಗಮನಿಸಿ. 2019ರಲ್ಲಿ ಶಿಕ್ಷೆಯಾಗಿತ್ತು, ಆದರೆ ಡಿಸೆಂಬರ್ 2025ರ ಈ ಹೊತ್ತಿನಲ್ಲಿ ದೆಹಲಿ ಹೈಕೋರ್ಟ್ಗೆ ಇದ್ದಕ್ಕಿದ್ದಂತೆ ಏನನಿಸುತ್ತದೆಯೋ ಗೊತ್ತಿಲ್ಲ. ನಾವು ಸದ್ಯಕ್ಕೆ ಈ ಶಿಕ್ಷೆಯನ್ನು ಅಮಾನತುಗೊಳಿಸುತ್ತೇವೆ ಮತ್ತು ಈತನಿಗೆ ಷರತ್ತುಬದ್ಧ ಜಾಮೀನು ನೀಡುತ್ತೇವೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಶಿಕ್ಷೆಯನ್ನು ರದ್ದುಗೊಳಿಸಿಲ್ಲ. ಸೆಂಗರ್ ನಿರ್ದೋಷಿ ಎಂದು ಕೋರ್ಟ್ ಎಲ್ಲೂ ಹೇಳಿಲ್ಲ. ಕೇವಲ ಸದ್ಯಕ್ಕೆ ಶಿಕ್ಷೆಯನ್ನು ಅಮಾನತು ಮಾಡುತ್ತಿದ್ದೇವೆ, ಇನ್ನು ಹಿರಿಯ ನ್ಯಾಯಪೀಠದಲ್ಲಿ ವಿಚಾರಣೆ ಬಾಕಿ ಇದೆ ಎಂದು ಹೇಳಿದೆ ಅಷ್ಟೇ. ಅದೃಷ್ಟವಶಾತ್ ಆತ ಸಂತ್ರಸ್ತೆಯ ತಂದೆಯ ಸಾವಿನ ಪ್ರಕರಣ ಸೇರಿದಂತೆ ಇನ್ನೂ ಅನೇಕ ಕೇಸ್ಗಳಲ್ಲಿ ಭಾಗಿಯಾಗಿರುವುದರಿಂದ ಸದ್ಯಕ್ಕಂತೂ ಜೈಲಿನಿಂದ ಹೊರಬಂದಿಲ್ಲ. ಆದರೆ ನಾವು ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ, ವ್ಯವಸ್ಥೆಯ ಮುಂದೆ ಅಸಹಾಯಕರಾಗಿ ಬಿದ್ದಿದ್ದರೆ ನಮ್ಮ ನ್ಯಾಯದ ಹೋರಾಟವನ್ನು ತುಳಿದು ಇಂತಹವರು ಎಂದಾದರೂ ಹೊರಬಂದೇ ಬರುತ್ತಾರೆ ಎನ್ನುವ ಭಯ ಹುಟ್ಟುತ್ತಿದೆ. ಈಗ ಈ ಇಡೀ ಪ್ರಕರಣದಲ್ಲಿ ಅಡಗಿರುವ ಅಸಲಿ ವಿಪರ್ಯಾಸವನ್ನು ಗಮನಿಸಿ. ಇಷ್ಟರವರೆಗೆ ನಾನು ವಿವರಿಸಿದ್ದು ಈ ಕೇಸ್ನ ಹಿನ್ನೆಲೆ ಮಾತ್ರ. ಒಬ್ಬ ಪ್ರಭಾವಿ ವ್ಯಕ್ತಿಯ ವಿರುದ್ಧ ಈ ಮಟ್ಟದ ತೀರ್ಪು ಬರುವಂತೆ ಮಾಡಲು ಎಷ್ಟು ಕಷ್ಟಪಟ್ಟಿರಬಹುದು ಎಂದು ಒಮ್ಮೆ ಊಹಿಸಿ. ಆದರೆ ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೆಂದರೆ ನಮ್ಮ ಕಾನೂನನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತದೆ ಮತ್ತು ಮರು ವ್ಯಾಖ್ಯಾನಿಸಲಾಗುತ್ತಿದೆ ಎಂಬುದು. ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಕಷ್ಟವೇನಲ್ಲ. ನಮ್ಮ ದೇಶದಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಯುವ ಘೋರ ದೌರ್ಜನ್ಯಗಳನ್ನು ತಡೆಯಲು ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಪೋಕ್ಸೋ ಕಾಯ್ದೆಯನ್ನು ತರಲಾಯಿತು. ಅಮೆರಿಕ ಮತ್ತು ಯುರೋಪ್ನಂತಹ ಮುಂದುವರೆದ ದೇಶಗಳಲ್ಲಿ ಅಪ್ರಾಪ್ತರ ಮೇಲೆ ಲೈಂಗಿಕ ದಾಳಿಯಾದರೆ ಕಾನೂನು ಅತ್ಯಂತ ಕ್ರೂರವಾಗಿ ಮತ್ತು ಕಟ್ಟುನಿಟ್ಟಾಗಿ ವರ್ತಿಸುತ್ತದೆ. ಭಾರತದಲ್ಲೂ ಅಂತಹದೇ ಕಠಿಣ ವ್ಯವಸ್ಥೆಯನ್ನು ರೂಪಿಸಲು ಈ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದರಲ್ಲಿ 2 ಮುಖ್ಯವಾದ ವರ್ಗಗಳಿವೆ. ಒಂದು ಪೆನೆಟ್ರೇಟಿವ್ ಸೆಕ್ಸುವಲ್ ಅಸಾಲ್ಟ್. ಇದು ಅಪ್ರಾಪ್ತರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯವನ್ನು ಸೂಚಿಸುತ್ತದೆ. ಮತ್ತೊಂದು ಅಗ್ರಿವೇಟೆಡ್ ಪೆನೆಟ್ರೇಟಿವ್ ಸೆಕ್ಸುವಲ್ ಅಸಾಲ್ಟ್. ಇದು ಅತ್ಯಂತ ಗಂಭೀರ ಸ್ವರೂಪದ ದೌರ್ಜನ್ಯವಾಗಿದ್ದು ಅಧಿಕಾರದಲ್ಲಿರುವವರು ಅಥವಾ ಸಾರ್ವಜನಿಕ ಸೇವಕರು ತಮ್ಮ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡು ಎಸಗುವ
ಕೃತ್ಯಗಳನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದರೆ ಕಾನೂನಿನ ಪ್ರಕಾರ ಕನಿಷ್ಠ 7 ವರ್ಷಗಳ ಶಿಕ್ಷೆ ಇರುತ್ತದೆ ಮತ್ತು ಅದು ಅಪರಾಧದ ತೀವ್ರತೆಗೆ ಅನುಗುಣವಾಗಿ ಜೀವಾವಧಿ ಶಿಕ್ಷೆಯವರೆಗೂ ವಿಸ್ತರಣೆಯಾಗಬಹುದು. ಆದರೆ ಪೋಕ್ಸೋ ಕಾಯ್ದೆಯಡಿ ಅಗ್ರಿವೇಟೆಡ್ ಅಂದರೆ ಹೆಚ್ಚಿನ ತೀವ್ರತೆಯ ಪ್ರಕರಣ ಎಂಬ ವಿಶೇಷ ವರ್ಗವಿದೆ. ಒಂದು ವೇಳೆ ಈ ಕೃತ್ಯವನ್ನು ಯಾರಾದರೂ ಸಾರ್ವಜನಿಕ ಸೇವಕ ಅಂದರೆ ಪಬ್ಲಿಕ್ ಸರ್ವೆಂಟ್, ಪೊಲೀಸ್ ಅಧಿಕಾರಿ, ಆಸ್ಪತ್ರೆಯ ಸಿಬ್ಬಂದಿ ಅಥವಾ ಜೈಲಿನ ಅಧಿಕಾರಿಗಳು ಎಸಗಿದ್ದರೆ, ಅಂದರೆ ಸಮಾಜದಲ್ಲಿ ರಕ್ಷಣೆ ನೀಡಬೇಕಾದ ಅಧಿಕಾರ ಮತ್ತು ನಂಬಿಕೆಯ ಸ್ಥಾನದಲ್ಲಿರುವವರು ತಮ್ಮ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡು ಈ ಅಕ್ಷಮ್ಯ ಅಪರಾಧ ಎಸಗಿದರೆ ಆಗ ಕಾನೂನು ಮತ್ತಷ್ಟು ಕಠಿಣವಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಕನಿಷ್ಠ ಶಿಕ್ಷೆಯೇ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆಯಾಗಿರುತ್ತದೆ ಮತ್ತು ಇದು ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆವರೆಗೂ ಹೋಗಬಹುದು. ಕುಲ್ದೀಪ್ ಸಿಂಗ್ ಸೆಂಗರ್ ಎಂಬ ಒಬ್ಬ ಶಾಸಕನಾಗಿದ್ದು ತನ್ನ ಅಧಿಕಾರವನ್ನು ಬಳಸಿಕೊಂಡು ಈ ಕೃತ್ಯ ಎಸಗಿದ್ದರಿಂದಲೇ ಆತನಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು. ಹಿಂದೆ ದೆಹಲಿ ಹೈಕೋರ್ಟ್ ಸೆಂಗರ್ ಒಬ್ಬ ಶಾಸಕನಾಗಿದ್ದರಿಂದ ಆತನ ಪ್ರಭಾವ ಮತ್ತು ಸ್ಥಾನವನ್ನು ಪರಿಗಣಿಸಿ ಆತನನ್ನು ಪಬ್ಲಿಕ್ ಸರ್ವೆಂಟ್ ಎಂದು ವರ್ಗೀಕರಿಸಿ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆದರೆ ಈಗ ದೆಹಲಿ ಹೈಕೋರ್ಟ್ನ ಮತ್ತೊಂದು ನ್ಯಾಯಪೀಠವು ವಿಚಿತ್ರವಾದದನ್ನು ಪತ್ತೆ ಹಚ್ಚಿದೆ. ಅದು ಏನೆಂದರೆ, ನಾವು ಸೆಂಗರ್ ಅವರನ್ನು ಸಾರ್ವಜನಿಕ ಸೇವಕ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ನೀವು ಅವರನ್ನು ಸಾರ್ವಜನಿಕ ಸೇವಕ ಎಂದು ಹೇಗೆ ಕರೆದಿರಿ? ಆದ್ದರಿಂದ ಅವರು ಪೋಕ್ಸೋ ಕಾಯ್ದೆಯ ಸೆಕ್ಷನ್ 5C ಅಡಿಯಲ್ಲಿ ಬರುವುದಿಲ್ಲ. ಅವರು ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಎಂದು ವಾದಿಸಿದೆ. ಒಮ್ಮೆ ಯೋಚಿಸಿ, ಉನ್ನಾವೋದಂತಹ ಭಾಗದಲ್ಲಿ ಒಬ್ಬ ಶಾಸಕನಿಗಿಂತ ಶಕ್ತಿಶಾಲಿ ವ್ಯಕ್ತಿ ಬೇರೆ ಯಾರಿರಲು ಸಾಧ್ಯ? ಅಲ್ಲಿನ ಅಸಲಿ ಸರ್ವಾಧಿಕಾರಿಯಾದರೂ ಯಾರು? ಒಂದು ವೇಳೆ ನೀವು ಉತ್ತರ ಪ್ರದೇಶದವರದಿಲ್ಲದಿದ್ದರೆ ಉನ್ನಾವೋದ ಯಾರನ್ನಾದರೂ ಒಮ್ಮೆ ಕೇಳಿ ನೋಡಿ, ಅಲ್ಲಿ ಸೆಂಗರ್ ಎನ್ನುವ ಹೆಸರಿನ ದರ್ಪ ಎಷ್ಟಿತ್ತು ಎಂದು. ಆದರೆ ನ್ಯಾಯಾಲಯವು ಈಗ ಕಂಡುಕೊಂಡ ಸತ್ಯವೇನೆಂದರೆ, ಆತ ಕೇವಲ ಲೈಂಗಿಕ ದೌರ್ಜನ್ಯ ದೋಷಿಯೇ ಹೊರತು ಹೆಚ್ಚಿನ ತೀವ್ರತೆಯ ಅಪರಾಧಕ್ಕಲ್ಲ ಎಂದು. ಈ ಸಾಮಾನ್ಯ ವಿಭಾಗದ ಅಡಿಯಲ್ಲಿ ಕನಿಷ್ಠ ಶಿಕ್ಷೆ 7 ವರ್ಷಗಳು. ಈಗ ನ್ಯಾಯಾಲಯ ಏನು ಹೇಳುತ್ತದೆ ಗೊತ್ತಾ? ನೋಡಿ, ಇವರು ಈಗಾಗಲೇ 7 ವರ್ಷ 5 ತಿಂಗಳು ಜೈಲಿನಲ್ಲಿ ಕಳೆದಿದ್ದಾರೆ. ಅಂದರೆ ಕನಿಷ್ಠ ಅವಧಿಗಿಂತ 5 ತಿಂಗಳು ಹೆಚ್ಚು ಶಿಕ್ಷೆ ಅನುಭವಿಸಿ ಬಿಟ್ಟಿದ್ದಾರೆ. ಹಾಗಾಗಿ ಇವರಿಗೆ ಈಗ ಜಾಮೀನು ನೀಡುತ್ತೇವೆ. ಇಲ್ಲಿ ವ್ಯವಸ್ಥೆಯು ಹೇಗೆ ಆಟವಾಡುತ್ತಿದೆ ಎನ್ನುವುದನ್ನು ಗಮನಿಸಿ. ಸಾಮಾನ್ಯವಾಗಿ ನಮ್ಮ ದೇಶದ ನ್ಯಾಯಾಲಯಗಳಲ್ಲಿ ಕೆಲಸವೇ ನಡೆಯುವುದಿಲ್ಲ. ಡೇಟ್ಗಳ ಮೇಲೆ ಡೇಟ್ ಸಿಗುತ್ತವೆ ಎಂದು ನಾವೆಲ್ಲ ದೂರುತ್ತೇವೆ. ಆದರೆ ಒಬ್ಬ ಪ್ರಭಾವಿ ವ್ಯಕ್ತಿಯ ವಿಷಯಕ್ಕೆ ಬಂದಾಗ ಆತ 7 ವರ್ಷ 5 ತಿಂಗಳು ಕಳೆದ ತಕ್ಷಣ ನ್ಯಾಯಾಲಯಕ್ಕೆ ಅವರ ಬಗ್ಗೆ ಎಷ್ಟು ಕಾಳಜಿ ಮತ್ತು ತುರ್ತು ಎಚ್ಚರಿಕೆ ಬಂತು ನೋಡಿ. ಈಗ ನೀವು ಕೇಳಬಹುದು, ಇದರಲ್ಲಿ ಸರ್ಕಾರದ ತಪ್ಪೇನಿದೆ? ಆಡಳಿತಾರೂಢ ಪಕ್ಷದ ನಾಯಕರು ಇದರಲ್ಲಿ ಏನು ಮಾಡಲು ಸಾಧ್ಯ? ಸರ್ಕಾರವನ್ನೇಕೆ ದೂಷಿಸುತ್ತೀರಿ ಎಂದು. ಆದರೆ ನೆನಪಿಡಿ, ಸೆಂಗರ್ ಯಾವ ಪಕ್ಷಕ್ಕೆ ಸೇರಿದವನೆಂದರೆ, ಯಾವ ಪಕ್ಷದ ಸರ್ವೋಚ್ಚ ನಾಯಕತ್ವವು ಮಹಿಳೆಯರ ಮೇಲಿನ ದೌರ್ಜನ್ಯದ ವಿಷಯದಲ್ಲಿ ನಾವು 0 ಟಾಲರೆನ್ಸ್ ಹೊಂದಿರುತ್ತೇವೆ ಎಂದು ಭರವಸೆ ನೀಡಿದ್ದರೋ ಅದೇ ಪಕ್ಷದವನು. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಈ ಹಿಂದೆ ನೀಡಲಾಗಿದ್ದ ಭಾಷಣಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. दुर्व्यवहार करने वाले राक्षसी मनोवृत्ति के लोगों को अब फांसी पे लटकाने का कानून बनाया है. ದೇಶದಲ್ಲಿ 2 ಘೋಷಣೆಗಳು ಬಹಳ ಜನಪ್ರಿಯವಾಗಿದ್ದವು. ಮೊದಲನೆಯದು ಭ್ರಷ್ಟಾಚಾರ ಮುಕ್ತ ಭಾರತ. ಅದರ ಇಂದಿನ ಗತಿ ಏನಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಎರಡನೆಯದು ಬೇಟಿ ಬಚಾವೋ ಬೇಟಿ ಪಡಾವೋ. ಆದರೆ ಇಂದಿನ ಪರಿಸ್ಥಿತಿಯನ್ನು ನೋಡಿದರೆ ಈ ಘೋಷಣೆ ಒಂದು ಭೀಕರ ಹಾಸ್ಯದಂತೆ ಕಾಣುತ್ತಿದೆ. ಬೇಟಿ ಬಚಾವೋ ಎನ್ನುವುದು ಈಗ ನ್ಯಾಯದ ಭರವಸೆಯ ಬದಲು ಒಂದು ಎಚ್ಚರಿಕೆಯಂತೆ ಕೇಳುತ್ತಿದೆ. ಬೇಗ ನಿಮ್ಮ ಮನೆ ಮಗಳನ್ನು ಉಳಿಸಿಕೊಳ್ಳಿ, ಏಕೆಂದರೆ ಪ್ರಭಾವಿ ನಾಯಕರು ನಿಮ್ಮ ಮಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎಂದು ಹೇಳುವಂತಿದೆ. ನಾನು ತಮಾಷೆ ಮಾಡುತ್ತಿಲ್ಲ, ಏಕೆಂದರೆ ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ CBI ಕೂಡ ನ್ಯಾಯಾಲಯದಲ್ಲಿ ಹಾಜರಿತ್ತು. ಮಹಿಳಾ ಆಯೋಗದ ಪ್ರತಿನಿಧಿಗಳು ಕೂಡ ಇದ್ದರು. ನೇರವಾಗಿ ಸರ್ಕಾರದ ಉನ್ನತ ಕಚೇರಿಗೆ ವರದಿ ಮಾಡುವ CBI ಸೆಂಗರ್ನಂತಹ ಘೋರ ಅಪರಾಧಿಗೆ ಜಾಮೀನು ಸಿಗುವಾಗ ಅದನ್ನು ಪ್ರಬಲವಾಗಿ ವಿರೋಧಿಸಲು ಅಥವಾ ತಡೆಯಲು ಯಾಕೆ ಪ್ರಯತ್ನಿಸಲಿಲ್ಲ? ಅಲ್ಲಿ ಸರ್ಕಾರಿ ಸಂಸ್ಥೆಗಳ ಈ ವೈಫಲ್ಯದ ಹಿಂದಿನ ಮರ್ಮವೇನು? ಸರಿ, ಸರ್ಕಾರಿ ಸಂಸ್ಥೆಗಳು ವಿಫಲವಾದವು ಎಂದೇ ಇಟ್ಟುಕೊಳ್ಳೋಣ. ಆದರೆ ಈಗ ದೇಶದ ಅತ್ಯುನ್ನತ ನಾಯಕತ್ವವು ಮುಂದೆ ಬಂದು ಒಂದು ಸ್ಪಷ್ಟ ಸಂದೇಶ ನೀಡಲು ಸಾಧ್ಯವಿಲ್ಲವೇ? ನಮ್ಮ ಪಕ್ಷದ ಮಾಜಿ ಸದಸ್ಯ ಇಂತಹ ಘೋರ ಕೃತ್ಯ ಎಸಗಿದ್ದಾನೆ, ನಮ್ಮ ಪಕ್ಷ ಈ ವಿಷಯದಲ್ಲಿ ಕಠಿಣ ನಿಲುವು ತಳೆಯುತ್ತದೆ, ಈ ಜಾಮೀನನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುತ್ತೇವೆ ಮತ್ತು ಇಂತಹ ಅಪರಾಧಿಗಳು ಸುಲಭವಾಗಿ ಹೊರಬರಲು ನಾವು ಬಿಡುವುದಿಲ್ಲ ಎಂದು ದೇಶಕ್ಕೆ ಒಂದು ಭರವಸೆಯನ್ನು ನೀಡಲು ಸಾಧ್ಯವಿಲ್ಲವೇ? ಆದರೆ ವಾಸ್ತವದಲ್ಲಿ ನಾವು ನೋಡುತ್ತಿರುವುದು ಇದಕ್ಕೆ ತದ್ವಿರುವಾದ ಚಿತ್ರಣವನ್ನು. ಇಂತಹ ಪ್ರಭಾವಿ ಅಪರಾಧಿಗಳು ಜೈಲಿನಿಂದ ಹೊರಬಂದಾಗ ಆಡಳಿತ ಪಕ್ಷದ ಬೆಂಬಲಿಗರು ಅವರಿಗೆ ಹಾರ ಹಾಕಿ ಸಂಭ್ರಮದಿಂದ ಸ್ವಾಗತಿಸುವುದನ್ನು ನಾವು ಈಗಾಗಲೇ ಹಲವು ಬಾರಿ ನೋಡಿದ್ದೇವೆ. ಇತರ ಪಕ್ಷದವರು ಇಂತಹ ತಪ್ಪುಗಳನ್ನು ಮಾಡಿಲ್ಲ ಅಥವಾ ಅವರ ನಾಯಕರು ಜೈಲಿಗೆ ಹೋಗಿಲ್ಲ ಎಂದು ನಾನು ವಾದಿಸುತ್ತಿಲ್ಲ. ಆದರೆ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದ ಅತ್ಯಾಚಾರಿಯನ್ನು ಸಮಾಜದ ಮುಂದೆ ಸಂಭ್ರಮಿಸುವುದು ಮತ್ತು ಅವರಿಗೆ ರಾಜಕೀಯ ರಕ್ಷಣೆ ನೀಡುವುದು ಬಹುಶಃ ಒಂದು ನಿರ್ದಿಷ್ಟ ವ್ಯವಸ್ಥೆಯ ವಿಶೇಷತೆಯಾಗಿ ಮಾರ್ಪಟ್ಟಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಶ್ನೆಯಲ್ಲ, ಇದು ಸಂತ್ರಸ್ತರಿಗೆ ನಾವು ನೀಡುತ್ತಿರುವ ಸಂದೇಶದ ಪ್ರಶ್ನೆ.
ಉತ್ತರ ಪ್ರದೇಶದ ಪಂಚಾಯತ್ ರಾಜ್ ಸಚಿವ OP ರಾಜ್ಭರ್ ಅವರ ಪ್ರತಿಕ್ರಿಯೆಯನ್ನೊಮ್ಮೆ ಗಮನಿಸಿ. ಮಾಧ್ಯಮದವರು ಅವರನ್ನು ಈ ಪ್ರಕರಣದ ಬಗ್ಗೆ ಪ್ರಶ್ನಿಸಿದಾಗ, ಅತ್ಯಾಚಾರ ಸಂತ್ರಸ್ತೆ ಮತ್ತು ಆಕೆಯ ತಾಯಿ ದೆಹಲಿಯ ಕೊರೆಯುವ ಚಳಿಯಲ್ಲಿ ಇಂಡಿಯಾ ಗೇಟ್ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ, ಪೊಲೀಸರು ಅವರನ್ನು ಬಲವಂತವಾಗಿ ಎಳೆದೊಯ್ಯುತ್ತಿದ್ದಾರೆ, ಇದರ ಬಗ್ಗೆ ನಿಮ್ಮ ನಿಲುವೇನು ಎಂದು ಕೇಳುತ್ತಾರೆ. ಅದಕ್ಕೆ ಮಂತ್ರಿಗಳು ಬಹಳ ಲಘುವಾಗಿ ನೀಡಿದ ಉತ್ತರ, ಅವರ ಮನೆ ಇರುವುದು ಉನ್ನಾವೋದಲ್ಲಿ. ವಾವ್ ಮಂತ್ರಿಗಳೇ, ಎಂತಹ ಅದ್ಭುತವಾದ ಹಾಸ್ಯ ಚಟಾಕಿ. ಮಂತ್ರಿಗಳೇ, ನೀವೇಕೆ ರಾಜಕೀಯ ಬಿಟ್ಟು ಸ್ಟ್ಯಾಂಡಪ್ ಕಾಮಿಡಿ ಮಾಡಬಾರದು? ಇನ್ನು ಮುಂದೆ ಕಾಮಿಡಿಯನ್ನರೇ ಈ ದೇಶದ ಸರ್ಕಾರ ನಡೆಸಲಿ. ಏಕೆಂದರೆ ಸಂವೇದನಾಶೀಲವಾಗಿ ಸರ್ಕಾರ ನಡೆಸುವ ಶಕ್ತಿ ನಿಮಗಿಲ್ಲ ಎಂಬುದು ಈ ಮಾತಿನಿಂದಲೇ ಸ್ಪಷ್ಟವಾಗುತ್ತಿದೆ. ನಿಮಗೆ ಕನಿಷ್ಠ ನೈತಿಕ ಹೊಣೆಗಾರಿಕೆ ಅಥವಾ ನಾಚಿಕೆ ಇಲ್ಲದಿರಬಹುದು, ಆದರೆ ಇಡೀ ದೇಶ ನಿಮ್ಮನ್ನು ಕ್ಯಾಮರಾ ಮುಂದೆ ಗಮನಿಸುತ್ತಿರುವಾಗ ಏನು ಮಾತನಾಡುತ್ತಿದ್ದೇನೆ ಎಂಬ ಅರಿವಾದರೂ ನಿಮಗಿರಲಿ. ಅಥವಾ ಈ ಮಂತ್ರಿಗಳಿಗೆ ಒಂದು ವಿಷಯ ಚೆನ್ನಾಗಿ ತಿಳಿದಿದೆ, ಜನರಿಗೂ ಇಂತಹ ಘಟನೆಗಳಲ್ಲಿ ಒಂದು ರೀತಿಯ ವಿಕೃತ ಮಜಾ ಸಿಗುತ್ತಿದೆ ಎಂದು. ಏಕೆಂದರೆ ಇಂದು ನಮ್ಮ ಸಮಾಜ ಹೇಗಾಗಿದೆ ಎಂದರೆ, ಕೇವಲ ತಮ್ಮವರಿಗೆ ತೊಂದರೆಯಾದಾಗ ಮಾತ್ರ ಜನ ಧ್ವನಿ ಎತ್ತುತ್ತಾರೆ. ಅದೇ ಬೇರೆಯವರ ಮಗಳ ಮೇಲೆ ಅತ್ಯಾಚಾರವಾದಾಗ ಅಥವಾ ಪ್ರಭಾವಿ ಮಂತ್ರಿಗಳಿಗೆ ಜಾಮೀನು ಸಿಕ್ಕಾಗ ಅದನ್ನು ಕೇವಲ ಸುದ್ದಿಯಂತೆ ನೋಡಿ ಆನಂದಿಸುವ ಮನಸ್ಥಿತಿ ಸೃಷ್ಟಿಯಾಗಿದೆಯೇ ಎಂಬ ಅನುಮಾನವೂ ಕಾಡುತ್ತಿದೆ. ಆದರೆ ಕಟು ಸತ್ಯವೇನೆಂದರೆ, ಈ ಪ್ರಕರಣದ ಬೆಳವಣಿಗೆಗಳನ್ನು ನೋಡಿದ ಮೇಲೆ ಆಡಳಿತ ಪಕ್ಷದ ಅತ್ಯಂತ ನಿಷ್ಠಾವಂತ ಬೆಂಬಲಿಗರು ಕೂಡ ಇಲ್ಲಿ ಏನೋ ತಪ್ಪು ನಡೆದಿದೆ ಎಂಬ ಸುಳಿವು ಸಿಗುತ್ತಿದೆ. ನೀವು ನನಗೆ ಬೆಂಬಲ ನೀಡುತ್ತೀರೋ ಇಲ್ಲವೋ, ನನ್ನ ಚಾನಲ್ ನೋಡುತ್ತೀರೋ ಇಲ್ಲವೋ, ಅಥವಾ ನೀವು BJP ಅಥವಾ ಕಾಂಗ್ರೆಸ್ಗೆ ಮತ ಹಾಕುತ್ತೀರೋ, ಅದು ಸದ್ಯಕ್ಕೆ ನನಗೆ ಮುಖ್ಯವಲ್ಲ. ಆದರೆ ನಿಮ್ಮ ಕಣ್ಣೆದುರೇ ಒಂದು ಅತ್ಯಾಚಾರ ಸಂಸ್ಕೃತಿಯ ರಾಜ್ಯ ನಿರ್ಮಾಣವಾಗುತ್ತಿರುವುದು ನಿಮಗೆ ಕಾಣಿಸುತ್ತಿಲ್ಲವೇ? ಅಪರಾಧಿಗಳಿಗೆ ಸಮಾಜದಲ್ಲಿ ಸಿಗುತ್ತಿರುವ ಈ ರಾಜಮರ್ಯಾದೆ ಮತ್ತು ಕಾನೂನಿನ ರಕ್ಷಣೆಗಳನ್ನು ಕಂಡು ಅತ್ಯಾಚಾರಿಗಳ ಧೈರ್ಯ ಹೇಗೆ ನೂರ್ಮಡಿಯಾಗುತ್ತಿದೆ ಎಂಬುದು ನಿಮಗೆ ಇನ್ನೂ ಅರ್ಥವಾಗುತ್ತಿಲ್ಲವೇ? ಅಥವಾ ಅಂಧಾಭಿಮಾನದ ಪರದೆಯನ್ನು ಕಣ್ಣಿಗೆ ಕಟ್ಟಿಕೊಂಡು ಇವೆಲ್ಲವನ್ನು ನಿರ್ಲಕ್ಷಿಸಲು ಬಯಸುತ್ತೀರಾ? ಒಂದು ವೇಳೆ ಇಷ್ಟೆಲ್ಲ ಆದ ಮೇಲೂ ನಿಮ್ಮ ಮೌನ ಮುಂದುವರಿದರೆ, ನಿಮ್ಮನ್ನು ಅಂಧಭಕ್ತ ಎಂದು ಕರೆದರೂ ಕೂಡ ಬಹುಶಃ ಬಹಳ ಚಿಕ್ಕ ಪದವಾದೀತು. ಏಕೆಂದರೆ ಇದು ರಾಜಕೀಯದ ಪ್ರಶ್ನೆಯಲ್ಲ, ಇದು ಕೇವಲ ಮಾನವೀಯತೆಯ ಮತ್ತು ನಮ್ಮೆಲ್ಲರ ಮನೆಯ ಹೆಣ್ಣು ಮಕ್ಕಳ ಭವಿಷ್ಯದ ಪ್ರಶ್ನೆ. ಕುಲ್ದೀಪ್ ಸಿಂಗ್ ಸೆಂಗರ್ ಮತ್ತೆ ಆಡಳಿತ ಪಕ್ಷಕ್ಕೆ ಮರಳುತ್ತಾರೋ ಇಲ್ಲವೋ ನನಗೆ ತಿಳಿಯದು. ಆದರೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ವಿಷಯದಲ್ಲಿ ಏನೂ ಬದಲಾಗಲಿಲ್ಲ ಎಂಬುದನ್ನು ನಾವು ನೋಡಿದ್ದೇವೆ. ಅತ್ಯಾಚಾರಿಗಳನ್ನು ಮತ್ತು ದೌರ್ಜನ್ಯಕೋರರನ್ನು ವ್ಯವಸ್ಥೆಯು ಹೇಗೆ ರಕ್ಷಿಸುತ್ತದೆ ಎಂಬುದಕ್ಕೆ ಇಂದು ನಮ್ಮ ಮುಂದೆ ಒಂದು ದೊಡ್ಡ ಸರಣಿಯೇ ಕಾಣಿಸುತ್ತಿದೆ. ಈ ಸುದೀರ್ಘ ಆಡಳಿತದ ಅವಧಿಯಲ್ಲಿ ಕೇವಲ ಒಬ್ಬ ರಾಜ್ಯ ದರ್ಜೆಯ ಸಚಿವರು MJ ಅಕ್ಬರ್ ಮಾತ್ರ ಮೀಟು ಅಭಿಯಾನದ ನಂತರ ರಾಜೀನಾಮೆ ನೀಡಬೇಕಾಯಿತು. ಉಳಿದಂತೆ ಯಾವ ಪ್ರಭಾವಿ ನಾಯಕನಿಗೂ ಯಾವುದೇ ತೊಂದರೆಯಾಗಲಿಲ್ಲ. ಅಕ್ಬರ್ ಅವರನ್ನು ಯಾಕೆ ಕೆಳಗಿಳಿಸಲಾಯಿತು ಮತ್ತು ಅವರ ವಿಷಯದಲ್ಲಿ ಮಾತ್ರ ಪ್ರತಿಭಟನಾಕಾರರ ಧ್ವನಿ ಹೇಗೆ ಕೆಲಸ ಮಾಡಿತು ಎಂಬುದು ಸ್ವತಃ ಅಕ್ಬರ್ ಅವರಿಗೆ ಗೊತ್ತು. ಆದರೆ ಉಳಿದ ಕಟು ಸತ್ಯಗಳನ್ನು ಗಮನಿಸಿ. ನೀವು ಅಸಾರಾಂ ಬಾಪು ಪ್ರಕರಣ ನೋಡಿ, ರಾಮ್ ರಹೀಂ ಪ್ರಕರಣ ನೋಡಿ, ಬಿಲ್ಕಿಸ್ ಬಾನು ಅಥವಾ ಹಾಥ್ರಾಸ್ ಸಾಮೂಹಿಕ ಅತ್ಯಾಚಾರದ ಘಟನೆಗಳನ್ನು ನೆನಪಿಸಿಕೊಳ್ಳಿ. ಎಲ್ಲೆಲ್ಲಿ ಆಡಳಿತ ಪಕ್ಷದೊಂದಿಗೆ ನೇರ ನಂಟಿದೆಯೋ, ಎಲ್ಲೆಲ್ಲಿ ರಾಜಕೀಯ ಪ್ರಭಾವವಿದೆಯೋ ಅಲ್ಲೆಲ್ಲ ಸುಲಭವಾಗಿ ಜಾಮೀನು ಸಿಗುತ್ತದೆ ಅಥವಾ ಪ್ರಕರಣಗಳನ್ನೇ ಹಳ್ಳ ಹಿಡಿಯುತ್ತದೆ. ಅಪರಾಧಿಗಳಿಗೆ ದೊರೆಯಬೇಕಾದ ಕಠಿಣ ಶಿಕ್ಷೆ ಇಲ್ಲಿ ಮರೀಚಿಕೆಯಾಗುತ್ತಿದೆ. ಅಸಾರಾಂ ಬಾಪು ಈಗಾಗಲೇ 6 ತಿಂಗಳು ಸುದೀರ್ಘ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇನ್ನು ರಾಮ್ ರಹೀಂ ಅವರ ವಿಷಯಕ್ಕಂತೂ ಮಿತಿಯೇ ಇಲ್ಲ. ಇದುವರೆಗೂ ಸುಮಾರು 14 ಬಾರಿ ಪೆರೋಲ್ ಮತ್ತು ತಾತ್ಕಾಲಿಕ ಬಿಡುಗಡೆ ಪಡೆದಿರುವ ಅವರು ಜೈಲಿಗಿಂತ ಹೆಚ್ಚಾಗಿ ಹೊರಗೆ ಕಾಲ ಕಳೆಯುತ್ತಿದ್ದಾರೆ. ಪ್ರಶ್ನೆ ಏನೆಂದರೆ, ನೀವು ಒಬ್ಬ ಮಾಜಿ ಶಾಸಕನಿಗೆ ಇಷ್ಟು ಸುಲಭವಾಗಿ ಜಾಮೀನು ನೀಡುತ್ತಿದ್ದೀರಿ. ದೇಶದ 30% ಸಂಸದ ಮತ್ತು ಶಾಸಕರ ಮೇಲೆ ಗಂಭೀರ ಕ್ರಿಮಿನಲ್ ಪ್ರಕರಣಗಳಿರುವಾಗ ನೀವು ಸಮಾಜಕ್ಕೆ ಒಂದು ಅಪಾಯಕಾರಿ ಸಂಕೇತವನ್ನು ನೀಡುತ್ತಿದ್ದೀರಿ. ಅದೇನೆಂದರೆ, ನೀವು ನಾಯಕನಾಗಿದ್ದರೆ, ಅದರಲ್ಲೂ ಆಡಳಿತ ಪಕ್ಷದ ಪ್ರಭಾವಿ ನಾಯಕರಾಗಿದ್ದರೆ, ನೀವು ಅತ್ಯಾಚಾರ ಮಾಡಿ ಅಥವಾ ಕೊಲೆ ಮಾಡಿ ಪರವಾಗಿಲ್ಲ, ನಿಮಗೆ ಜಾಮೀನು ಸಿಗುತ್ತದೆ ಎಂದು. ಮಹಿಳೆಯರ ಮೇಲಿನ ದೌರ್ಜನ್ಯ ಅಂದಾಜು 4.5 ಲಕ್ಷ ಪ್ರಕರಣಗಳು ಬಾಕಿ ಇರುವ ಈ ದೇಶದಲ್ಲಿ ಪೋಕ್ಸೋದಂತಹ ಅತ್ಯಂತ ಗಂಭೀರ ಕೇಸ್ನಲ್ಲಿ ಹೀಗೆ ಜಾಮೀನು ನೀಡುವ ಮೂಲಕ ನ್ಯಾಯಾಲಯಗಳು ಕೂಡ ಒಂದು ಸಂದೇಶ ರವಾನಿಸುತ್ತಿವೆ. ಅದೇನೆಂದರೆ, ಇಲ್ಲಿ ಕಾನೂನಿನ ಆಡಳಿತವೆಲ್ಲ, ಬದಲಿಗೆ ಇಲ್ಲಿ ಕೇವಲ ಪ್ರಭಾವಿಗಳ ಮತ್ತು ಅತ್ಯಾಚಾರಿಗಳ ಆಡಳಿತ ನಡೆಯುತ್ತಿದೆ ಎಂದು. ಈಗ ಒಂದು ಸತ್ಯ ಬದಲಾಗಬೇಕಿದೆ. ಜನರು ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದರೂ ನಾವು ನಮ್ಮ ಇಚ್ಛೆಯಂತೆಯೇ ವರ್ತಿಸುತ್ತೇವೆ ಎಂಬ ಅಹಂಕಾರ ಸರ್ಕಾರಕ್ಕೆ ಬರಬಾರದು. ಅರಾವಳಿ ಹೋರಾಟದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಇಡೀ ಭಾರತ ಒಂದಾಗಿ ಧ್ವನಿ ಎತ್ತಿದರೆ ಇಂತಹ ಪ್ರಭಾವಿ ಉದ್ಯಮಿಯ ಆಟವೂ ನಡೆಯುವುದಿಲ್ಲ, ಎಂತಹ ಸರ್ವೋಚ್ಚ ನಾಯಕನ ದರ್ಪವೂ ಸಾಗುವುದಿಲ್ಲ. ಅದೇ ರೀತಿಯ ಒಗ್ಗಟ್ಟು ಈ ಪ್ರಕರಣದಲ್ಲೂ ವ್ಯಕ್ತವಾಗಬೇಕಿದೆ. ಈ ಕೇಸ್ ಸುಪ್ರೀಂ ಕೋರ್ಟ್ ತಲುಪಲೇಬೇಕು ಮತ್ತು ಅಲ್ಲಿ ನ್ಯಾಯ ಸಿಗುವವರೆಗೂ ನಾವು ವಿಶ್ರಮಿಸಬಾರದು. ಜನರು ಈಗಲಾದರೂ ಜಾಗೃತರಾಗಬೇಕು. ಇಲ್ಲದಿದ್ದರೆ
ಇಂದು ನೀವು ಕೂಡ ಮಂತ್ರಿ ರಾಜ್ಭರ್ ಅವರಂತೆ ಅಸಂಬದ್ಧವಾಗಿ ನಗಬಹುದು. ಆದರೆ ನೆನಪಿಡಿ, ನಾಳೆ ನಿಮ್ಮ ಸ್ವಂತ ತಾಯಿ ಅಥವಾ ತಂಗಿಯ ಜೊತೆ ಇಂತಹ ಘೋರ ಕೃತ್ಯ ನಡೆದಾಗ ನಗಲು ಆಸ್ಪದವೇ ಇರುವುದಿಲ್ಲ. ನಮ್ಮ ದೇಶ ಇಂತಹ ಅನ್ಯಾಯದ ತೀರ್ಪುಗಳ ಮೂಲಕ ಅದೇ ಅಪಾಯಕಾರಿ ದಿಕ್ಕಿನತ್ತ ಸಾಗುತ್ತಿದೆ ಎಂದು ಭಾಸವಾಗುತ್ತಿದೆ. ಏಕೆಂದರೆ ನಮ್ಮ ದೇಶದಲ್ಲಿ ಅನ್ಯಾಯ ಎಸಗುವವರಿಗೆ ನಡುಕ ಹುಟ್ಟಿಸುವಂತಹ ಶಿಕ್ಷೆ, ಎಕ್ಸಾಂಪ್ಲರಿ ಪನಿಷ್ಮೆಂಟ್ ಎನ್ನುವುದು ಮರೀಚಿಕೆಯಾಗಿದೆ. ಎಲ್ಲಿವರೆಗೂ ಶಿಕ್ಷೆಯ ಭಯ ಇರುವುದಿಲ್ಲವೋ ಅಲ್ಲಿಯವರೆಗೂ ಇಂತಹ ಕ್ರೂರ ಮನಸ್ಥಿತಿಗಳಿಗೆ ಕಡಿವಾಣ ಹಾಕಲು ಸಾಧ್ಯವೇ ಇಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.